ನಮಸ್ಕಾರ ಎಲ್ಲ ನನ್ನ ಹೋರಿ ಹಬ್ಬದ ಅಭಿಮಾನಿಗಳಿಗೆ. ನಾವು ಇವತ್ತು ಅಪೇಕ್ಷೆ ಮೇರೆಗೆ ಹಿತ್ತಲ ಊರಿಗೆ ಬಂದವಿ. ಇಲ್ಲಿ ಒಂದು ಹೋರಿ ನಿಂತತಿ. ಈ ಹೋರಿ ಇತಿಹಾಸನ, ಈ ಹೋರಿ ಹೆಸರು ಏನು ಅಂತಂದು ಆ ಹೋರಿನ ಹತ್ರ ಇರುವಂಥ ಮಾಲೀಕರಾಗಲಿ ಆ ಸಹಚರ ಅವ್ರ ಹತ್ರನ ಕೇಳಿ ತಿಳ್ಕೊಳ್ಳೋಣ. ಇದು ಸಣ್ಣ ವಿಡಿಯೋ ಸಂಕ್ಷಿಪ್ತವಾಗಿರ್ತೈತಿ. ಹೋರಿ ಹಿಂಗೈತಿ ಅಂತ ಹಗರ್ ತಿಳಿಬೇಡ್ರಿ, ಟಾಪ್ ಐತಿ, ತಿಳ್ಕೊಳ್ಳೋಣ ಬರ್ರಿ. ಅಣ್ಣ ಹೋರಿ ಹೆಸರು ಹೇಳೋಣ. ಅಣ್ಣ ಹಿತ್ತಲದ ವಾಲ್ಮೀಕಿ ನಂದಿ. ಓನರ್ ಹೆಸರು ಹೇಳೋಣ. ಇದ್ರದ್ದು ಓನರ್ ಹೆಸರು ಚಂದ್ರಣ್ಣ ಅಂತಣ್ಣ. ಚಂದ್ರಣ್ಣ ಅಂತ. ಎಷ್ಟು ವರ್ಷ ಆತಣ್ಣ ನಿಮ್ಮ ಹತ್ರ ಬಂದು ಹಬ್ಬ ಹತ್ರ ಬಂದು ಒಂದು ಆರು ವರ್ಷ ಆತಣ್ಣ. ಎಷ್ಟು ಹಬ್ಬ ಮಾಡಿರಿ? ನಾವು ವರ್ಷಕ್ಕೆ 3 ಹಬ್ಬದಂಗೆ ಮಾಡೀವಣ್ಣ. ಹಾಂ, ಅಲ್ಲಿಗೆ 5 ವರ್ಷ ಅಂತ ತಗೊಂಡ್ರು ಒಂದು 15 ಹಬ್ಬ ಮಾಡೀವಣ್ಣ. ಬಂಪರ್ ಅಣ್ಣ ಈಗಿನ ಬಂಪರ್ ಯೋಚನೆ ಮಾಡೋಕೆ ಹೋದ್ರೆ ದುಡ್ಡು ಅಷ್ಟೇ ಯೋಚನೆ ಮಾಡ್ಬೇಕಣ್ಣ. ದುಡ್ಡಿದ್ರೆ ಬಂಪರ್. ನಿಮ್ಮದು ಅಭಿಮಾನ ಕಷ್ಟ ಹಬ್ಬ ಅವಷ್ಟೇ ಅಣ್ಣ. ಅವ್ರು ಕೊಡ್ತಾರ ಬಿಡ್ತಾರ ಸೆಕೆಂಡರಿ. ಅದೆಲ್ಲ ಬೇಡ. ಹೋರಿ ಹೆಂಗಣ್ಣ? ನಾವು ಹೋರಿ ಆಕ್ಷನ್ ಅಣ್ಣ. ಹೆಂಗೆ ಮನೆ ಇಲ್ಲ ಆಯ್ತು, ಆಕ್ಷನ್ ಹಬ್ಬದೊಳಗೆ ಆಯ್ತು. ಅಣ್ಣ ಈಗ ಸುಮ್ಮನೆ ನಿಂತ್ಕೊಂಡತ್ತಿ. ಈಗ ಅಣ್ಣ ನಾವು ಅದಾವೆ ಅಂತಂದು ಇಷ್ಟು ರ್ಯಾಶ್ ಮಾಡಕತ್ತೋ ಅಥವಾ ಅದು ಸಿಟ್ಟು ಜಾಸ್ತಿನ? ಅದು ಹಂಗೆ ಅಣ್ಣ. ಅದು ಇವ್ರ ಮನೇಲಿ ಅಂದರೆ ಚಂದ್ರಣ್ಣವ್ರ ವೈಫ್ ಒಬ್ಬರು ಇದ್ರಣ್ಣ, ಮಂಜುಳಮ್ಮ ಅಂತ. ಅವ್ರೊಬ್ಬರೇ ನಂಬೋದಣ್ಣ. ಅವ್ರು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಇದಕ್ಕೋಸ್ಕರ ಅವ್ರ ಮಗ ಚಂದ್ರಣ್ಣವ್ರ ಮಗ ದರ್ಶವಂತ ಇದ್ದಾನೆ. ಅವನೇ ಹುಲ್ಗಿಲ್ ಕೊಯ್ಯೋದು, ಮುಸುರೆ ಗಿಸ್ರೆ ಎಲ್ಲ ಅವನೇ ಮೇಯಿಸೋದು. ಅವನು ನಂಬಲ್ಲಣ್ಣ. ಅದೊಂದು ಅಮ್ಮನ ಬಿಟ್ಟರೆ ಅವನು ನಂಬಲ್ಲಣ್ಣ. ಈಗ ಹಬ್ಬ ಈಗಿಲ್ಲ, ಹಬ್ಬ ಸ್ಟಾಪ್ ಆಗ್ಯಾವ. ಆದ್ರೆ ಹೋರಿಗೆ ಈಗೂ ತಾಲೀಮು ಕೊಡ್ತೀರಾ? ಹ್ಞೂ ಅಣ್ಣ. ಫುಡ್ ಏನೇನು ಕೊಡ್ತೀರಣ್ಣ? ನಾವು ಫುಡ್ಡು ಹುಳ್ಳಿ, ಬೂಸ, ಅಷ್ಟೇ ಅಣ್ಣ, ಒಣೆ ಹುಲ್ಲು. ಹಾಂ, ಈಗ ಹೆಸರು ವಾಲ್ಮೀಕಿ ನಂದಿ. ಹಾಂ ಅಣ್ಣ. ವಾಲ್ಮೀಕಿ ನಂದಿ ಅಂತ ಹೆಸರಿಡೋ ಕಾರಣ? ಅಣ್ಣ ಫಸ್ಟ್ ನಾವು ತಂದಾಗ ನಂದಿ ಅಂತ ಹೆಸರಿಡೋಣ ಅಂತ ಮಾಡಿದ್ವಿ. ಆಮೇಲೆ ಜನ ಎಲ್ಲ ಸೇರಿ ಅತ್ಲಾಗೆ ನಮ್ಮ ಮಹಾಭಾರತ ಬದಲಿಲ್ಲ ಅಣ್ಣ ವಾಲ್ಮೀಕಿಯರು, ಹಂಗೋಸ್ಕರ ಅದು ಇಟ್ಟೋಣ. ಅಂದರೆ ಇದ್ರಾಗೆ ವಾಲ್ಮೀಕಿಯರ ಇದೀವಿ ಅಂತ ಅನ್ಬಿಡೋಣ. ಎಲ್ಲ ಜನನೂ ಇದೀವಿ ನಾವು, ಒಂದು ಜನ ಅಂತಿಲ್ಲ. ಒಬ್ರಿಗೆ ಅಷ್ಟ ಅಲ್ಲ, ಎಲ್ಲರೂ ಸೇರೇ ಮಾಡೋದು. ಹೆಸರು ಮಾತ್ರ ವಾಲ್ಮೀಕಿ ನಂದಿ ಅಣ್ಣ. ನಾನು ಮತ್ತೊಬ್ಬರ ಥರ ಎಲ್ಲ ಡೀಪಾಗಿ ಏನು ಕೇಳಲ್ಲ. ನಿನ್ನ ಪ್ರಕಾರ ಹೋರಿ ಹಬ್ಬ ಅಂದ್ರೆ? ನನ್ನ ಪ್ರಕಾರ ಹೋರಿ ಹಬ್ಬ ಅಂದ್ರೆ ಅಣ್ಣ ದುಡ್ಡಿದ್ರೆ ಹಬ್ಬ, ಹಬ್ಬ ಇದ್ರೆ ದುಡ್ಡು ಅಣ್ಣ. ಮತ್ತು ಹೋರಿ ಯಾಕೆ ಕಟ್ಬೇಕು? ಹಂಗಾದ್ರೆ ಹೋರಿ ಯಾಕೆ ಕಟ್ಬೇಕು? ನಮ್ಮ ಪ್ರೀತಿ ಅಭಿಮಾನ ಕಣ. ಹಾಂ, ಈಗ ನಮಗೆ ಪ್ರೈಸ್ ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ, ಹಬ್ಬ ಮಾಡ್ಬೇಕು ಅಂತ ತಂದಿರಿ. ಅಣ್ಣ ಒಂದು ರೌಂಡ್ ಪಾಸ್ ಆದ್ರೆ ಅದ ಖುಷಿ. ಈಗ ಒಬ್ಬೊಬ್ರು ಹೆಂಗಿರ್ತಾರ, ಪ್ರೈಸ್ಗೋಸ್ಕರನ ತಂದಿರ್ತಾರ, ಪ್ರೈಸ್ ಕೊಡಲಿಲ್ಲ ಅಂತಂದ್ರೆ ಮಾರಿಬಿಡ್ತಾರ. ನಾನು ಕೇಳೋದು ಏನು ಅಂತಂದ್ರೆ, ನಿಮಗೆ ಈ ಹೋರಿ ಯಾವ ಟೈಮ್ನಾಗ ಭಾಳ ಖುಷಿ ಕೊಡ್ತಾ? ಹಬ್ಬಕ್ಕೆ ಹಾಕಿ ನೀನೀಗ ಅಣ್ಣ, ನಿಮಗೆ ಖುಷಿ ಆಗ್ಬೇಕಂದ್ರೆ ಏನಾಗ್ಬೇಕು ಹೋರಿ? ಅಣ್ಣ ನಮಗೆ ಏನಿಲ್ಲ ಅಣ್ಣ, ಶತ್ರುಗಳ ಮುಂದೆ ನಾವು ತಲೆ ತಗ್ಸಂಡ್ ಬರಲಿಲ್ಲ ಅಂದ್ರೆ ಸಾಕಣ. ಅದು ಬಿಟ್ಟರೆ ಮತ್ತೆ ಏನೂ ಕೇಳಲ್ಲ ಅದರಿಂದ. ಹೋರಿ ಅದು ಪಾಸ್ ಆದ್ರೆ ಅದು ಗತ್ತ ಬೇರೆ. ಅದು ಹೆಂಗಾರ ಪಾಸ್, ನಡ್ಕೊಂಡಾರ ಪಾಸ್ ಆಗಲ್ಲ, ಅದು ಏನಾರ ಪಾಸ್ ಆಗಲ್ಲ, ಪಾಸ್ ಆಗ್ಬೇಕು. ಪಾಸ್ ಆದ್ರೆ ಸಾಕಣ. ಅದು ಈಗ ಇಷ್ಟು ಜನ ಬಂದಾರಣ. ಅಣ್ಣ ಯಾಕಂದ್ರೆ ಇದು ಗಳಿಸಿರೋ ಅಭಿಮಾನದ ನಾವು ಹೇಳೋಕ್ಕಾಗಲ್ಲ. ಅದು ಬಸವಣ್ಣ ಬಾಯಲ್ಲಿ ಬಸವಣ್ಣಗೆ ಅದಕ್ಕೆ ಗೊತ್ತಿರಲ್ಲ ಓನರ್ ಯಾರು ಅಂತಂದು. ನೀನು ಹುಲ್ಲು ಹಾಕಿದ್ರೆ ನೀನು ಓನರ್ ಅಂತ ತಿಳ್ಕೊಂತತಿ. 15 ಜನ. ಈಗ ಆ ಹೋರಿ ಆರೋಗ್ಯನ ಬರೀ ಹಬ್ಬ ಮಾಡೋಕ್ಕಷ್ಟ ಅದಕ್ಕೆ ಏನಾಗೈತಿ, ಅದು ನೋವಾಗೈತೆ ಅಥವಾ ಖುಷಿ ಕೊಟ್ಟತ್ತೆ ಅದಕ್ಕೆ ಗೊತ್ತಾಗಲ್ಲ. ಅದು ನೋವಾಗೈತೆ ಅಂತ ಬಾಯ್ಬಿಟ್ಟು ಹೇಳಲ್ಲ. ಈಗ ಏನೋ ಆರಾಮಿಲ್ಲಪ್ಪ ಅದು ಹೇಳ್ಕೇನಲ್ಲ. ಈಗ ನಿಮ್ಮ ಫ್ರೆಂಡ್ ನೋಡಿರ್ತಾರ, ಯಾಕಲೆ ಹೋರಿ ಹೋಗ್ವಲ್ದು ಅಂತಂದ್ರೆ ಹಬ್ಬಕ್ಕೆ ಹಾಕಿದಾಗ ಇಲ್ಲ ಹೋರಿ ಡಲ್ ಐತಿ ಅಂದ್ರೆ ಹೋರಿ ವಾಪಸ್ ತಕ್ಕಂತಿರೋ ತಕ್ಕನಲ್ಲ? ತಕ್ಕಂತೀವಣ್ಣ, ವಾಪಸ್ ತರ್ತೀವಿ. ಆದ್ರೆ ಹೋರಿ ಚೆನ್ನಾಗಿರ್ಬೇಕು ಫಸ್ಟ್, ಹಬ್ಬ ಮತ್ತೆ ಮಾಡ್ಬೋದು. ಅಣ್ಣ ಇದೇ ಒಂದು ಹಬ್ಬ ಹಿಂಗೆ ನಂಬರ್ ತಗೊಂಡ್ರಣ 3,000 ಕೊಟ್ಟು. ಹಚ್ಚೆ ವರ್ಷ ಹಬ್ಬ ನೆನಪಿಲ್ಲಣ್ಣ, 3,000 ಕೊಟ್ಟು ನಂಬರ್ ತಗೊಂಡ್ವಿ. ಅದು ನಂಬರ್ ತಗೊಂಡು ಇನ್ನೇನು ಹಬ್ಬಕ್ಕೆ ಹಾಕ್ಬೇಕು ಇನ್ನೊಂದು 2 ದಿವಸ ಇದ್ದಾಗ ಎತ್ತು ಕುಂಟ ಕತ್ಬಿಡ್ತು. ಎತ್ತು ಕುಂಟ ಕತ್ತೈತಿ. ನಾವೆಲ್ಲ ಬಂದು ಒಂದಿಬ್ರು ಮಾರುಟ್ರೆ ಹಾಕರೋಣ ಏನಾಗಲ್ಲ ಅಂದರು. ಅವು ಒಂದೇ ಮಾತು ಹೇಳಿದೆ ಅಣ್ಣ, ನಾನು ಇನ್ನು 3,000 ಅಲ್ಲ ಇನ್ನೂ 6,000 ಹೋಗಲಿ, ಅಲ್ಲೋಗಿ ತಲೆ ತಗ್ಸಂಬರ್ಬಾರ್ದು. ಇದು ಯಾವತ್ತೂ ತಲೆ ತಗ್ಸಿಲ್ಲ ಇದು. ಮತ್ತು ಇದನ್ನು ಕರ್ಕೊಂಡೋಗಿ ನಮ್ಮ ಚಟಕ್ಕೋಸ್ಕರ ಹಬ್ಬ ಮಾಡೋದು ಬೇಡ, ಅದ್ರಗೋಸ್ಕರ ಹಬ್ಬ ಮಾಡೋಣ ನಾವು ಅಂತೇಳಿ ಅದರಿಂದ 3,000 ನಂಬರ್ ಕೇಳಿದ್ವಿ ಅಣ್ಣ. ಒಂದು 4 ಜನ ನಮಗೆ ಗೊತ್ತಿರೋ ಹುಡ್ರಿಗೆ ಕೇಳಿದ್ವಿ, ಹಿಂಗೆ ನಂಬರೇ ತಗೊಂತೀರ ಅಂತ. ಯಾರು ತಗೊಳ್ಳಿಲ್ಲ. 3,000 ಯೋಚನೆನೂ ಮಾಡಲಿಲ್ಲ, ಬಿಟ್ವಣ ಆ ಹಬ್ಬ ಮಾಡಲಿಲ್ಲ ಅಣ್ಣ. ಸರಿ ಅಣ್ಣ ಆಯ್ತು. ಈಗ ಸಿಂಪಲ್ಲಾಗಿ ಕೇಳ್ತಾನೆ ಅಣ್ಣ, ಒಂದು ಹಬ್ಬದ ಹೋರಿ ಚಂದ್ರ ಈ ಕಡೆ ಬರ್ರಿ, ಈ ಕಡೆ ಕರ್ಕರ.